ಕಾಂಗ್ರೆಸ್ನವರು ಚುನಾವಣೆಯನ್ನ ಎದುರಿಸೋದಕ್ಕೆ ಅಂತ ಗ್ಯಾರಂಟಿಗಳ ಭರವಸೆ ಕೊಟ್ಟರು. ಆದರೆ ಈಗ ಇಡೀ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಮಾಜಿ ಸಂಸದೆ ಸುಮಲತಾ ಅವರು ಲೇವಡಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಕೈಯಲ್ಲಿ ಗ್ಯಾರಂಟಿಗಳನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಯಾವ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿ ಮಾಡಿದೀವಿ ಅಂತ ಹೇಳ್ತಾ ಇದೆ, ಆ ಸರ್ಕಾರದ ಕೈಯಲ್ಲಿ ಗ್ಯಾರಂಟಿಗಳನ್ನು ಕೊಡೋದಕ್ಕಾಗ್ತಿಲ್ಲ. ಕೇಂದ್ರದ ಮಾನದಂಡ ಎಲ್ಲ ರಾಜ್ಯಕ್ಕೂ ಕೂಡ ಅನ್ವಯ ಆಗುತ್ತೆ, ಕರ್ನಾಟಕಕ್ಕೆ ಮಾತ್ರ ಅಪ್ಲೈ ಆಗುತ್ತಾ? ಸ್ಪೆಷಲ್ ಏನಾದರೂ ಇದೆಯಾ? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇದೆ, ಅದನ್ನು ಬಿಟ್ಟು ಇವರು ಕೊಡೋದಕ್ಕಾಗದೆ ದುಡ್ಡು ಕೊಟ್ಟಿದ್ದ. ಮಹಿಳೆಯರಿಗೆ 2,000 ದುಡ್ಡು ಬರ್ತಿಲ್ಲ. BPL ಕಾರ್ಡು ರದ್ದು ಮಾಡಿದರೆ ಬಡವರು ಎಲ್ಲಿಗೆ ಹೋಗಬೇಕು? ಹಾಗಾದರೆ ಏನಕ್ಕೆ ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ಮಾಜಿ ಸಂಸದೆ ಸುಮಲತಾ ವಾಗ್ದಾಳಿ ನಡೆಸಿದ್ದಾರೆ. ಒಂದೇ ಉದ್ದೇಶ ಇಟ್ಕೊಂಡು ನೀವು ಯಾರ ಪರ ಇಷ್ಟ ಬಂದಾಗೆ ನೀವು ಆಶ್ವಾಸನೆ ಕೊಟ್ಟು ಇದನ್ನು ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ, ಎಲ್ರಿಗೂ ಇದು ಉಚಿತ, ಅದು ಖಚಿತ, ಇದು ನಿಶ್ಚಿತ ಅಂತ ಉದ್ದಕ್ಕೂ ನೀವು ಭಾಷಣ ಮಾಡಿ ಇವತ್ತಿನ ದಿನ ಅವ್ರ ಕೈಲಿ ಆಗ್ತಿಲ್ಲ, ಅಲ್ಲಿ ದಿವಾಳಿ ಆಗಿದೆ. ಆವಾಗ ನೀವು ಒಂದೊಂದಾಗಿ ಕಟ್ ಮಾಡ್ಕೊಂಡು ಬರ್ತೀರಾ. ಈಗ ಜನರನ್ನು ಯಾವ ರೀತಿ ನೀವು ಮೋಸ ಮಾಡಿ ಅನ್ಯಾಯ ಮಾಡೋಕ್ಕೆ, ಬಲಿ ಮಾಡೋಕ್ಕೆ ನೋಡ್ಕೊಂಡು ಬರ್ತಾ ಇದ್ದೀರಾ? ಇದು ಅನ್ಯಾಯ. ನೀವು ರೈತರಿಗೆ ಮಾಡ್ತಿರೋ ಅನ್ಯಾಯನ, ಜನಸಾಮಾನ್ಯರಿಗೆ ಬಡವರಿಗೆ ಮಾಡ್ತಿರೋ ಅನ್ಯಾಯನ ನಿಮ್ಮ ಕಣ್ಣಿಗೆ ಕಾಣ್ತಿಲ್ವಾ? ಇದು ದೇಶದಲ್ಲಿ ಬೇರೆ ಎಲ್ಲೂ ನಡೀದೇ ಇರೋದನ್ನು ನಮ್ಮ ಬರೀ ಕರ್ನಾಟಕದಲ್ಲಿ ನಡೀತಾ ಇದೆಯಾ? ಕೇಂದ್ರದ ಒಂದು ಮಾನದಂಡ ಎಲ್ಲ ರಾಜ್ಯಕ್ಕೂ ಅನ್ವಯ ಆಗುತ್ತೆ ತಾನೇ, ಬರೀ ಕರ್ನಾಟಕಕ್ಕೆ ಮಾತ್ರ ಅಪ್ಲೈ ಆಗುತ್ತಾ? ಅದು ಹಾಗಿದ್ರೆ ಎಲ್ಲ ಕಡೆ ಅದು ಅಪ್ಲೈ ಆಗಬೇಕು. ಕರ್ನಾಟಕಕ್ಕೆ ಸ್ಪೆಷಲಾಗಿ ಏನಾದರೂ ಇದೆಯಾ ಆ ಥರ ಈ ರೀತಿ ಇಲ್ಲಿ ಮಾತ್ರ ಆಗಬೇಕು ಅಂತ? ಈಗ 5 ಕಿಲೋ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಇಲ್ವೋ? ಅದನ್ನು ಬಿಟ್ಟು ಇವರು ಕೊಡೋಕ್ಕಾಗ್ದೇ ಆಮೇಲೆ ನಾವು ಅದನ್ನು ದುಡ್ಡಿನ ರೂಪದಲ್ಲಿ ಕೊಡ್ತೀವಿ ಅಂದರು. ಈಗ ಅದನ್ನು ನಿಲ್ಲಿಸ್ಬಿಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಎಷ್ಟೋ ತಿಂಗಳಿಂದ ಮಹಿಳೆಯರಿಗೂ ಆ 2,000 ರೂಪಾಯಿ ಎಷ್ಟೋ ಜನಕ್ಕೆ ಸಿಗ್ತಾಯಿಲ್ಲ. ನೀವೇನು ಮನೆಗೆ ಹೋಗಿ ಕೇಳ್ಕೊಂಡು ಬರೋಕ್ಕಾಗತ್ತಾ? ಎಷ್ಟೋ ಜನ ಮಹಿಳೆಯರು ನಮ್ಮ ಹತ್ರಕ್ಕೆ ಬರ್ತಾರೆ, ನಮ್ಗೆ ಸಿಗ್ತಾನೇ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರಿಗೆ BPL ಕಾರ್ಡು ನೀವು ಇದನ್ನು ರದ್ದು ಮಾಡ್ತೀವಿ ನಿಮಗೆ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗಬೇಕು ಜನರು? ಒಂದೇ ಉದ್ದೇಶ ಇಟ್ಕೊಂಡು ನೀವು